ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಾಂಧವರೇ, ಈ ವರ್ಷದ ಮುಂಗಾರು ಬೆಳೆ ವಿಮೆ ಅರ್ಜಿ ಆರಂಭವಾಗಿದ್ದು, ಆದರೆ ಈ ಬಾರಿ ಹಲವಾರು ಬದಲಾವಣೆಗಳನ್ನು ಈ ಬೆಳೆ ವಿಮೆ ಅರ್ಜಿಯಲ್ಲಿ ಮಾಡ್ಯಾರ. ಇದರಿಂದ ರೈತರಲ್ಲಿ ಸಾಕಷ್ಟು ಗೊಂದಲಗಳನ್ನು ಐತಿ. ಇದರ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡೋಣ. ನಾನು ನಿಮ್ಮ ಗ್ರಾಮೀಣ ಜ್ಞಾನ ಕಾಂಡ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಬೆಳೆ ವಿಮೆ ಅಂದರೆ ಏನಂತೇಳಿ ನೋಡೋದಾದರೆ, ಪ್ರಕೃತಿ ವಿಕೋಪ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಗಳಿಂದ ರೈತರ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ರಕ್ಷಣೆ ನೀಡುವ ಯೋಜನೆಯೇ ಈ ಬೆಳೆ ವಿಮೆ ಯೋಜನೆ. ನೀವು ಈಗಾಗಲೇ ನೋಡಿರ್ಬೋದು, ಈ ವರ್ಷದ ಮುಂಗಾರು ಬೆಳೆ ವಿಮೆ ಅರ್ಜಿಗಳನ್ನು ಈ ಸಂರಕ್ಷಣೆ ವೆಬ್ಸೈಟ್ ಮೂಲಕ ನೋಂದಣಿ ಮಾಡ್ಕೊಳ್ಳೋಕೆ ಆರಂಭ ಆಗೈತಿ. ಇದರಲ್ಲಿ 2 ಪ್ರಮುಖ ಬದಲಾವಣೆಗಳನ್ನು ಈ ಬೆಳೆ ವಿಮೆ ಯೋಜನೆಯಲ್ಲಿ ಮಾಡ್ಯಾರ. ಇನ್ನು ಯಾವ ರೀತಿಯ ಬದಲಾವಣೆಯನ್ನು ಮಾಡ್ಯಾರ ಅಂತೇಳಿ ನೋಡೋದಾದರೆ, ಸಾಲ ಪಡೆದ ರೈತರು ಮತ್ತು ಸಾಲ ಪಡೆಯದ ರೈತರು ಅಂತೇಳಿ 2 ಪ್ರಮುಖ ಬದಲಾವಣೆಗಳನ್ನು ಮಾಡ್ಯಾರ. ಇನ್ನು ಇದೇನು ಹೊಸದಾಗಿ ಏನು ಅವ್ರು ಮಾಡಿಲ್ಲ, ಇದು ಮೊದಲಿಂದನೇ ಇತ್ತು, ಆದರೆ ಈಗ ಇದನ್ನು ಕಾರ್ಯರೂಪಕ್ಕೆ ತಂದಾರ. ಇನ್ನು ಇದರಲ್ಲಿ ಮೊದಲನೇದಾಗಿ ಸಾಲ ಪಡೆಯದ ರೈತ ಅಂದರೆ ನಾನ್ ಲೋನಿ ಫಾರ್ಮರ್ ಅಂದರೆ ಏನಂತೇಳಿ ನೋಡೋದಾದರೆ, ನೀವು ಯಾವುದೇ ರೀತಿಯ KCC ಅಥವಾ ಕೃಷಿ ಸಂಬಂಧಿತ ಸಾಲಗಳನ್ನು ಯಾವುದೇ ವಾಣಿಜ್ಯ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾಗಿರಬಹುದು ಅಥವಾ ಸಹಕಾರಿ ಬ್ಯಾಂಕ್ನಿಂದ ನಿಮ್ಮ ಜಮೀನಿನ ಮೇಲೆ ಬೆಳೆ ಸಾಲವನ್ನು ತೆಗೆದುಕೊಂಡಿರಬಾರ್ದು. ಅಂತಹ ರೈತರನ್ನು ಸಾಲ ಪಡೆಯದ ರೈತ ಅಥವಾ ನಾನ್ ಲೋನಿ ಫಾರ್ಮರ್ ಅಂತಾರೆ. ನೀವು ನಿಮ್ಮ ಜಮೀನಿನ ಬೆಳೆ ವಿಮೆಯನ್ನು ನೀವು ಮೊದಲು ಯಾವ ರೀತಿ ನಿಮ್ಮ ಬೆಳೆ ವಿಮೆ ಮಾಡ್ತಿದ್ರಲ್ಲ, ಅದೇ ರೀತಿ ನೀವು ಈ CSC ಕೇಂದ್ರ ಅಥವಾ ಗ್ರಾಮೋನ್ ಕೇಂದ್ರಗಳ ಮೂಲಕ ನಿಮ್ಮ ಜಮೀನಿನ ಬೆಳೆ ವಿಮೆಯನ್ನು ಮಾಡಿಸ್ಬೋದು. ಇದರಲ್ಲಿ ನಿಮಗೆ ಯಾವುದೇ ತೊಂದರೆ ಕೂಡ ಇರೋದಿಲ್ಲ. ಇನ್ನು ಸಾಲ ಪಡೆದ ರೈತ ಅಂದರೆ ಲೋನಿ ಫಾರ್ಮರ್ ಯಾವ ರೀತಿ ತಮ್ಮ ಜಮೀನಿನ ಬೆಳೆ ವಿಮೆ ಮಾಡಿಸ್ಬೇಕಂತೇಳಿ ನೋಡೋದಾದರೆ, ನೀವು ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಜಮೀನಿನ ಬೆಳೆ ಸಾಲವನ್ನು ಮಾಡಿರ್ತೀರಲ್ಲ, ಅದೇ ಬ್ಯಾಂಕ್ ಮುಖಾಂತರ ನೀವು ನಿಮ್ಮ ಜಮೀನಿನ ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗಿರುತ್ತೆ. ಇನ್ನು ಇದರಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಬ್ಯಾಂಕ್ನವರು ನಿಮಗೆ ಯಾವ ಬೆಳೆ ಮೇಲೆ ಸಾಲವನ್ನು ಕೊಟ್ಟಿರ್ತಾರಲ್ಲ, ಆ ಬೆಳೆಗೆ ಮಾತ್ರನೇ ಬ್ಯಾಂಕ್ನವರು ಬೆಳೆ ವಿಮೆ ಮಾಡ್ತಾರೆ. ಉದಾಹರಣೆಗೆ, ಬ್ಯಾಂಕ್ನವರು ನಿಮಗೆ ಮೆಣಸಿನಕಾಯಿ ಬೆಳೆಗೆ ಸಾಲವನ್ನು ನೀಡಿದರೆ ಬ್ಯಾಂಕ್ನವರು ಮೆಣಸಿನಕಾಯಿ ಬೆಳೆಗೆ ಮಾತ್ರನೇ ಬೆಳೆ ವಿಮೆಯನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಮತ್ತು ಯಾವುದೇ ಬೆಳೆಗೆ ಅವರು ಬೆಳೆ ವಿಮೆಯನ್ನು ಮಾಡುವುದಿಲ್ಲ. ಇನ್ನು ನೀವು ಬ್ಯಾಂಕಿಗೆ ಹೋಗೋದಿದ್ದರೂ ಕೂಡ ನಿಮ್ಮ ಉಳಿತಾಯ ಖಾತೆಯ ಹಣವನ್ನು ಒಪ್ಪಿಗೆಸಿಕೊಂಡು ಆಟೋಮೆಟಿಕ್ಕಾಗಿ ನಿಮ್ಮ ಜಮೀನಿನ ಬೆಳೆ ವಿಮೆಯನ್ನು ಬ್ಯಾಂಕ್ನವರೇ ಮಾಡಬಹುದಾಗಿರುತ್ತೆ. ನೀವು ಒಂದು ವೇಳೆ ಬ್ಯಾಂಕ್ನವರು ಆಟೋಮೆಟಿಕ್ಕಾಗಿ ನಿಮ್ಮ ಜಮೀನಿನ ಬೆಳೆ ವಿಮೆ ಮಾಡಬಾರ್ದು ಅಂದರೆ ನೀವು ಏನು ಮಾಡಬೇಕು ಮತ್ತು ನಿಮ್ಮ ಬೆಳೆ ಸಾಲ ಇರೋ ಬೆಳೆಗಳನ್ನು ಯಾವ ರೀತಿ ಬ್ಯಾಂಕ್ನಲ್ಲಿ ಚೇಂಜ್ ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮಗೆ ಕಮೆಂಟ್ ಮಾಡಿ, ನಿಮಗೆ ಸರಿಯಾದ ಮಾಹಿತಿ ನೀಡೋ ಪ್ರಯತ್ನವನ್ನು ಮಾಡ್ತೇವೆ. ಈ ವಿಡಿಯೋದಲ್ಲಿ ಏನೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಗ್ರಾಮೀಣ ಜ್ಞಾನ ಕಾಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.